Yes, welcome students. So here next question nodi illustration 2. So Mr. Ananthan accepted a contract for the construction of a building for rupees 10 lakh. 10 lakh ಅನ್ನೋದು contract price. The contractee agreeing to pay 90% of work certified as completed by the architect. ಸೊ 90% ಆಫ್ ವರ್ಕ್ ಪೇ ಅಂತ ಕೊಟ್ಟಿದ್ದಾನೆ. ಸೊ ಈ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ, ಕಾಂಟ್ರಾಕ್ಟ್ ಏನು ಮಾಡ್ತಿದ್ದಾನೆ, ಈಸ್ ಅಗ್ರಿಂಗ್ ಟು ಪೇ 90% ಆಫ್ ವರ್ಕ್ ಸರ್ಟಿಫೈಡ್. ಪೇ ಅಂತ ಹೇಳಿದಾಗ ಇದು ಕಾಂಟ್ರಾಕ್ಟಿ ಪೇ ಮಾಡ್ತಕ್ಕಂಥ ಅಮೌಂಟು. ಸೊ ಕಾಂಟ್ರಾಕ್ಟರ್ ಏನು ರಿಸೀವ್ ಮಾಡ್ತಾನಲ್ಲ ಕ್ಯಾಶು, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. 90% ಆಫ್ ವರ್ಕ್ ಸರ್ಟಿಫೈಡನ್ನು ಪಡಿತಾ ಇದ್ದಾನೆ ಅಂತ ಹೇಳ್ತಿದ್ದಾನೆ. ಕ್ಯಾಶ್ ರಿಸೀವ್ಡ್ ಬೈ ಕಾಂಟ್ರಾಕ್ಟರ್ ಇದು. ಸೊ ವರ್ಕ್ ಸರ್ಟಿಫೈಡ್ ನೋಡಿ ನಮ್ಮ ಕ್ವಶನಲ್ಲಿ 4 lakh ಇದೆ. ಸೊ ಇದ್ರದ್ದು 90% ಮಾಡಿದಾಗ ನಮಗೆ ಕ್ಯಾಶ್ ರಿಸೀವ್ಡ್ ಸಿಗುತ್ತೆ. ಓಕೆ, ಆ್ಯಸ್ ಕಂಪ್ಲೀಟೆಡ್ ಬೈ ದ ಆರ್ಕಿಟೆಕ್ಟ್ ಡ್ಯೂರಿಂಗ್ ದ ಫಸ್ಟ್ ಇಯರ್ ದ ಅಮೌಂಟ್ ಸ್ಪೆಂಟ್ ವರ್. ಸೊ ಎಕ್ಸ್ಪೆನ್ಸಸ್ ಬಗ್ಗೆ ಕೊಟ್ಟಿದ್ದಾನೆ. ಮೆಟೀರಿಯಲ್ ಎಕ್ಸ್ಪೆನ್ಸು, ಲೇಬರ್ ಎಕ್ಸ್ಪೆನ್ಸು, ಮಷಿನರಿ ಎಕ್ಸ್ಪೆನ್ಸು, ಅದರ್ ಎಕ್ಸ್ಪೆನ್ಸಸ್ ಅಗೇನ್ ಎಕ್ಸ್ಪೆನ್ಸು. ಸೊ ಎಲ್ಲ ಡೆಬಿಟ್ ಸೈಡ್ ಬರೀತಾ ಹೋಗ್ಬೇಕು. ಇದನ್ನು ಆಲ್ ಡೆಬಿಟ್ ಸೈಡ್. ಔಟ್ಸ್ಟ್ಯಾಂಡಿಂಗ್ ವೇಜಸ್ಸು ಇದು ಕೂಡ ಎಕ್ಸ್ಪೆನ್ಸು. ಅಟ್ ದ ಎಂಡ್ ಆಫ್ ದ ಇಯರ್ ದ ಮಷಿನರಿ ವಾಸ್ ಕನ್ಸಿಡರ್ಡ್ ಟು ಬಿ rupees 20,000. ಸೊ ಕ್ಲೋಸಿಂಗ್ ಮಷಿನರಿ ಇದು ಕ್ರೆಡಿಟ್ ಸೈಡ್ ಬರುತ್ತೆ. ಮೆಟೀರಿಯಲ್ ಅಟ್ ಸೈಟ್ ವರ್ ಆಫ್ ವ್ಯಾಲ್ಯೂ rupees 5,000. ಅಗೇನ್ ಅಟ್ ಸೈಟ್, ಮೆಟೀರಿಯಲ್ ಅಟ್ ಸೈಟ್ ಅಂತ ಹೇಳಿದಾಗ ಅಟ್ ಸೈಟ್ ಅಂತ ಬಂತು, ಮೆಟೀರಿಯಲ್ ಅಟ್ ಸೈಟ್ ಅಂತ ಬಂತು ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ಕ್ಲೋಸಿಂಗ್ ಮೆಟೀರಿಯಲ್. ಸೊ ಕ್ರೆಡಿಟ್ ಸೈಡ್ ಬರ್ಕೋಬೇಕು, ಇದನ್ನು ಕೂಡ ಕ್ರೆಡಿಟ್ ಸೈಡು. ವರ್ಕ್ ಸರ್ಟಿಫೈಡ್ ಡ್ಯೂರಿಂಗ್ ದ ಇಯರ್ ಟೋಟಲ್ಡ್ 4 lakh. ಸೊ ವರ್ಕ್ ಸರ್ಟಿಫೈಡು 4 lakh ಕ್ರೆಡಿಟ್ ಸೈಡ್ ಬರಿತೀವಿ. ಇನ್ ಎಡಿಷನ್ ವರ್ಕ್ ಇನ್ ಪ್ರೋಗ್ರೆಸ್ ಬಟ್ ನಾಟ್ ಸರ್ಟಿಫೈಡ್ ಅಟ್ ದ ಎಂಡ್ ಆಫ್ ದ ಇಯರ್ ವಾಸ್ 15,000. ಇದು ವರ್ಕ್ ಅನ್ಸರ್ಟಿಫೈಡ್. ವರ್ಕ್ ಇನ್ ಪ್ರೋಗ್ರೆಸ್ ನಾಟ್ ಸರ್ಟಿಫೈಡ್ ಅಂದರೆ ವರ್ಕು ಅನ್ಸರ್ಟಿಫೈಡು, ದಟ್ ಈಸ್ rupees 15,000. ಅಗೇನ್ ಕ್ರೆಡಿಟ್ ಸೈಡು ವರ್ಕ್ ಇನ್ ಪ್ರೋಗ್ರೆಸ್ ಅಂಡರಲ್ಲಿ ಇವೆರಡನ್ನ ಬರ್ಕೊತೀವಿ. ನೆಕ್ಸ್ಟ್ ನೋಡಿ, ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಅನಂತ್. ಸೊ ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ಲೆಟ್ಸ್ ಸಿ ದ ಸೊಲ್ಯೂಷನ್. ಸೊ ಕಾಂಟ್ರಾಕ್ಟ್ ಅಕೌಂಟ್ ಆಫ್ ಮಿಸ್ಟರ್ ಅನಂತನ್. ಸೊ ಇಲ್ಲಿ ಇಯರ್ ಕೊಟ್ಟಿಲ್ಲ, ಸೊ ಹೆಸರು ಕೊಟ್ಟಿದ್ದಾರೆ. ಸೊ ಹೆಸರು ಹಾಕೋಣ. ಸೊ ಫಸ್ಟು let us write down the expenses. Okay, expenses ಬರಿತಾ ಹೋಗೋಣ. ಸೊ ಟು ಮೆಟೀರಿಯಲ್, ಡೈರೆಕ್ಟ್ ಆರ್ಡರ್ ಕಾಲಮಲ್ಲಿ 1,20,000. ಟು ಲೇಬರ್ 1,45,000. ಟು ಮಷಿನರಿ, ಸೊ ಇದು ಓಪನಿಂಗ್ ಮಷಿನರಿ ನೋಡಿ 30,000. ಟು ಅದರ್ ಎಕ್ಸ್ಪೆನ್ಸಸ್ 90,000. ಟು ಔಟ್ಸ್ಟ್ಯಾಂಡಿಂಗ್ ವೇಜಸ್ 5,000. ಸೊ ನೆಕ್ಸ್ಟ್ ಕೊಟ್ಟಿರೋಂಥ ಇನ್ಫಾರ್ಮೇಷನ್ನು ಇಯರ್ ಎಂಡಿಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಬೈ ಕ್ಲೋಸಿಂಗ್ machinery, direct order column 20,000. next by material at site ಅಂದರೆ ಇದು ಕ್ಲೋಸಿಂಗ್ ಮೆಟೀರಿಯಲ್ಲು 5,000. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಬೈ ವರ್ಕ್ ಇನ್ ಪ್ರೋಗ್ರೆಸ್ ಅಂಡರ್ಲೈನ್ ಮಾಡಿಬಿಟ್ಟು, ಸೊ ಇದರಲ್ಲಿ 2 ಥಿಂಗ್ಸ್ ಬರುತ್ತೆ. ಒಂದು ವರ್ಕು ಸರ್ಟಿಫೈಡ್, ಸೊ ಇನ್ನರ್ ಕಾಲಮಲ್ಲಿ 4 lakhs. ಇನ್ನೊಂದು ವರ್ಕು ಅನ್ಸರ್ಟಿಫೈಡ್ ದಟ್ ಈಸ್ 15,000. ಟೋಟಲ್ 4 lakh 15,000 ಔಟರ್ ಕಾಲಮ್. ಸೊ ಎಲ್ಲ ಥಿಂಗ್ಸನ್ನು ಬರ್ಕೊಂಡಿದ್ದೀವಿ. ಸೊ ನಾವು ಲೆಟ್ ಅಸ್ ಡೂ ದ ಟೋಟಲ್. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ ಟೋಟಲು, ದಟ್ ಈಸ್ 4,15,000
40,000, 4,40,000. ಸೊ ನಮಗೆ ಇಲ್ಲಿ ಆನ್ಸರು ಟು ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಆನ್ 50,000. ಸೊ ಇದನ್ನೇ ಬ್ರಾಡ್ ಡೌನ್ ಮಾಡ್ಕೊಳ್ಳೋಣ. ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್ 50,000. ಸೊ ಈ ನೋಷನಲ್ ಪ್ರಾಫಿಟ್ಟು ಟೋಟಲು 50,000. ಈ 50,000ನ್ನು ನಾವು 2 ಪಾರ್ಟ್ಸಲ್ಲಿ ಇಲ್ಲಿ ಡಿವೈಡ್ ಮಾಡ್ತೀವಿ. ಟು P&L ಅಕೌಂಟ್, ಸೊ ಇನ್ನೊಂದು ಟು ರಿಸರ್ವ್ಸ್ ಅಕೌಂಟ್. ಸೊ ಇದಕ್ಕೆ ನೋಟ್ ಮಾಡೋಣ. ಓಕೆ, ಸೊ ವರ್ಕಿಂಗ್ ನೋಟ್ ಬಂದ್ಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಪಾರ್ಟ್ ಆಫ್ notional profit to be transferred to P&L account and reserves account. ಸೊ ಇದಕ್ಕೆ ಬೇಕಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಬರಿತಾ ಹೋಗೋಣ. ಸೊ ಫಸ್ಟು ಕಾಂಟ್ರಾಕ್ಟ್ ಪ್ರೈಸ್ ಬರ್ಕೊಳ್ಳೋಣ. ಕಾಂಟ್ರಾಕ್ಟ್ ಪ್ರೈಸ್, ಸೊ ಕ್ವಶನ್ ರೆಫರ್ ಮಾಡಿ 10 lakhs ಇದೆ. ನೆಕ್ಸ್ಟು you need next information. So work certified, so 4 lakhs ಇದೆ work certified. next cash received. ಸೊ ಕ್ಯಾಶ್ ರಿಸೀವ್ಡ್ ಬಗ್ಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಅಗ್ರಿಂಗ್ ಟು ಪೇ 90%. ಸೊ ಕಾಂಟ್ರಾಕ್ಟಿ ಅಗ್ರಿ ಮಾಡ್ತಿದ್ದಾನೆ ಪೇ ಮಾಡೋಕ್ಕೆ ಅಂತ ಹೇಳಿದ್ರೆ ಕಾಂಟ್ರಾಕ್ಟರ್ ಅನಂತನ್ನು ರಿಸೀವ್ ಮಾಡ್ತಾನೆ. ಸೊ ಕಾಂಟ್ರಾಕ್ಟರ್ ರಿಸೀವ್ ಮಾಡ್ತಕ್ಕಂಥ ಅಮೌಂಟ್ ಎಷ್ಟಿದೆ? 90% ಆಫ್ ವರ್ಕ್ ಸರ್ಟಿಫೈಡ್ ಇದೆ. ಸೊ ಕ್ಯಾಶ್ ರಿಸೀವ್ಡು 90% ಆಫ್ ವರ್ಕು ಸರ್ಟಿಫೈಡ್ ಅಂದರೆ 4 lakhನ 90% 3,60,000 ಆಯಿತು. ಓಕೆ, ಇನ್ನೊಂದು ಇನ್ಫಾರ್ಮೇಷನ್ ಬೇಕು, ದಟ್ ಈಸ್ ನೋಷನಲ್ ಪ್ರಾಫಿಟು. ಸೊ ಆನ್ಸರ್ ಬಂದಿರೋದು ನಮಗೆ ನೋಷನಲ್ ಪ್ರಾಫಿಟ್ ಈಸ್ 50,000. ಓಕೆ, ಸೊ ಫಸ್ಟ್ ಥಿಂಗ್ ಇಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ ಬರ್ಕೋಬೇಕು. ದಟ್ ಈಸ್ 10 lakh. ಸೊ ಇದನ್ನು ಡಿವೈಡ್ ಮಾಡ್ತಾ ಹೋಗಬೇಕು. ಫಸ್ಟು 1/4 ಎಷ್ಟಾಗುತ್ತೆ, ಹಾಫ್ ಎಷ್ಟಾಗುತ್ತೆ ಮತ್ತು 90% ಎಷ್ಟಾಗುತ್ತೆ. ಸೊ 1/4 2,50,000 ಆಗುತ್ತೆ, ಹಾಫು 5 lakhs ಮತ್ತು 90% 9 lakhs ಆಯಿತು. ಓಕೆ, ಸೊ ಇವಾಗ ನಾವು ಇದನ್ನು ವರ್ಕ್ ಸರ್ಟಿಫೈಡಿಗೆ ಕಂಪೇರ್ ಮಾಡ್ತಾ ಹೋಗಬೇಕು. ಸೊ ನಮ್ಮ ವರ್ಕ್ ಸರ್ಟಿಫೈಡ್ ಬಂದುಬಿಟ್ಟು 4 lakh ಇದೆ. ಸೊ ಯಾವ ರೇಂಜಲ್ಲಿ ಬರುತ್ತೆ? ಸೊ 1/4 ಇದೆನಾ? ಸೊ 1/4ಕಿಂತ ಜಾಸ್ತಿ ಇದೆ, ಬಟ್ ಹಾಫ್ಕಿಂತ ಕಡಿಮೆ ಇದೆ. ಸೊ ಈ ರೇಂಜಲ್ಲಿ ಬರುತ್ತೆ. ಇಫ್ ವರ್ಕ್ ಸರ್ಟಿಫೈಡ್ ಈಸ್ ಮೋರ್ ದೆನ್ 1/4 ಆಫ್ ಕಾಂಟ್ರಾಕ್ಟ್ ಪ್ರೈಸ್ ಬಟ್ ಲೆಸ್ ದೆನ್ ಹಾಫ್ ಆಫ್ ಕಾಂಟ್ರಾಕ್ಟ್ ಪ್ರೈಸ್ ಅಂದರೆ 1/3 ಆಫ್ ನೋಷನಲ್ ಪ್ರಾಫಿಟು P&L ಅಕೌಂಟಿಗೆ ಹೋಗುತ್ತೆ. 1/3 ಆಫ್ ನೋಷನಲ್ ಪ್ರಾಫಿಟು P&L ಅಕೌಂಟಿಗೆ ಹೋಗುತ್ತೆ. ದೇರ್ ಫೋರ್ P&L ಅಕೌಂಟ್ ಈಕ್ವಲ್ ಟು 1/3 ಇಂಟು notional profit into cash received divided by work certified. 1/3 into notional profit 50,000 into cash received ಬಂದ್ಬಿಟ್ಟು 3,60,000 divided by 4 lakhs. ಸೊ ಮಲ್ಟಿಪ್ಲೈ ಮಾಡಿ ಆನ್ಸರು 15,000 ಬರುತ್ತೆ. ಸೊ ಇದು P&L ಅಕೌಂಟಿಗೆ ಹೋಗ್ತಕ್ಕಂಥ ಅಮೌಂಟು. ರಿಮೈನಿಂಗ್ ರಿಸರ್ವ್ಸ್ ಅಕೌಂಟಿಗೆ ಸೊ ನೋಷನಲ್ ಪ್ರಾಫಿಟ್ಟು 50,000ಅಲ್ಲಿ 15,000 P&L ಅಕೌಂಟಿಗೆ ಹೋಯ್ತು ಅಂದರೆ ರಿಮೈನಿಂಗ್ 35,000 ಇಲ್ಲಿ ರಿಸರ್ವ್ಸ್ ಅಕೌಂಟಿಗೆ ಹೋಗುತ್ತೆ. ಸೊ ನಿಮ್ಮ
ಅಕೌಂಟಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡಿ. 15,000 P&L ಅಕೌಂಟು ಮತ್ತು 35,000 ರಿಸರ್ವ್ಸ್ ಅಕೌಂಟ್, ಟೋಟಲ್ 50,000 ನೋಷನಲ್ ಪ್ರಾಫಿಟ್. ಓಕೆ, ಹೆನ್ಸ್ ಸಾಲ್ವ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, illustration 7. The following information relates to two contracts of a company in the year 2016. ಸೊ ಒಂದು ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಎರಡು ಕಾಂಟ್ರಾಕ್ಟ್ಸ್ ಇದ್ದಾವೆ, ಎ ಮತ್ತು ಬಿ. ಸೊ ಎರಡನ್ನೂ ಸೈಮಲ್ಟೇನಿಯಸ್ ಒಂದೇ ಅಕೌಂಟಲ್ಲಿ ಮಾಡ್ತಾ ಹೋಗೋಣ ಇಲ್ಲಿ. ಸೊ ಫಸ್ಟು ಯಾವ ಸೈಡು ಯಾವ ಐಟಮ್ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಸೊ ಫಸ್ಟ್ ಮೆಟೀರಿಯಲ್ ಸೆಂಟ್ ಟು ಸೈಟ್. ಸೆಂಟ್ ಟು ಸೈಟ್ ಅಂದರೆ ಮೆಟೀರಿಯಲ್ ಓಪನಿಂಗ್ ಮೆಟೀರಿಯಲ್, ಇದು ಏನೋ ಯೂಸ್ ಆಗ್ತಾ ಇದೆ ಸೈಟಲ್ಲಿ. ಸೊ ಇದು ಡೆಬಿಟ್ ಸೈಡು. ಲೇಬರ್ ಅಗೇನ್ ಡೆಬಿಟ್ ಸೈಡ್. ಎಕ್ಸ್ಪೆನ್ಸು ಪ್ಲ್ಯಾಂಟ್, ಓಪನಿಂಗ್ ಪ್ಲ್ಯಾಂಟ್ ಇದು ಡೆಬಿಟ್ ಸೈಡು. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡು. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಚಾರ್ಜಸ್ ಅಗೇನ್ ಇದು ಡೆಬಿಟ್ ಸೈಡು. ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಸು ಇದು ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ರಿಟರ್ನ್ ಆಗ್ತಾ ಇದ್ದಾವೆ ಸ್ಟೋರ್ಸಿಗೆ ಮೆಟೀರಿಯಲು. ವರ್ಕ್ ಸರ್ಟಿಫೈಡು ಮತ್ತು ವರ್ಕು ಅನ್ಸರ್ಟಿಫೈಡ್ ಎರಡು ಕ್ರೆಡಿಟ್ ಸೈಡು, ವರ್ಕ್ ಇನ್ ಪ್ರೋಗ್ರೆಸ್ ಅಂಡರಲ್ಲಿ ತಗೋಬೇಕು. ನೆಕ್ಸ್ಟ್ ನೋಡಿ, ಮೆಟೀರಿಯಲ್ ಅಟ್ ಸೈಟ್ 31st December 2016. ಸೊ ಕ್ಲೋಸಿಂಗ್ ಡೇಟ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದಟ್ ಈಸ್ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಮೆಟೀರಿಯಲು ಕ್ರೆಡಿಟ್ ಸೈಡೇ ಬರುತ್ತೆ. ನೆಕ್ಸ್ಟ್ ವೇಜಸ್ ಔಟ್ಸ್ಟ್ಯಾಂಡಿಂಗ್. ಸೊ 31st December 2016 ಅಗೇನ್ ಕ್ಲೋಸಿಂಗ್ ಕೊಟ್ಟಿದ್ದಾನೆ ಅಂತೇಳಿ ಕ್ರೆಡಿಟ್ ತೊಗೊಳಂಗಿಲ್ಲ. ವೇಜಸ್ ಔಟ್ಸ್ಟ್ಯಾಂಡಿಂಗು, ಎಕ್ಸ್ಪೆನ್ಸಸ್ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಇದ್ವು ಅಂತ ಹೇಳಿದ್ರೆ ಎಲ್ಲ ಡೆಬಿಟ್ ಸೈಡ್ ಬರ್ತವೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್. ಸೊ ಇಯರ್ ಎಂಡಿಂಗಲ್ಲಿ ಔಟ್ಸ್ಟ್ಯಾಂಡಿಂಗ್ ತೋರಿಸ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಡೆಬಿಟ್ ಸೈಡ್ ಇದು ಎಕ್ಸ್ಪೆನ್ಸಸ್ಸು ಡೆಬಿಟ್ ಸೈಡ್ ಬರುತ್ತೆ. ಅಗೇನ್ ದಿಸ್ ಈಸ್ ಆಲ್ಸೋ ಔಟ್ಸ್ಟ್ಯಾಂಡಿಂಗ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಡೆಬಿಟ್ ಸೈಡ್ ಬರುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ನೋಡಿ, ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ 31st December 2016. ಸೊ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಇದು. ಸೊ ಕ್ರೆಡಿಟ್ ಸೈಡ್ ಬರುತ್ತೆ. ಕಾಂಟ್ರಾಕ್ಟ್ ಪ್ರೈಸ್ ಕೊಟ್ಟಿದ್ದಾನೆ. ಫಸ್ಟು ಎ ಕಾಂಟ್ರಾಕ್ಟು 5 lakhs, ಬಿ ಕಾಂಟ್ರಾಕ್ಟು 4 lakh ಕಾಂಟ್ರಾಕ್ಟ್ ಪ್ರೈಸು. ದ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಕಾಂಟ್ರಾಕ್ಟಿವ್ ವಾಸ್ 80% ಆಫ್ ದ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್. 80% ಆಫ್ ದ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್. ಇದು ಕ್ಯಾಶ್ ರಿಸೀವ್ಡ್ ಬಗ್ಗೆ ಕೊಟ್ಟಿರೋಂಥ ಇನ್ಫಾರ್ಮೇಷನ್ನು. ಸೊ ಎಷ್ಟು ರಿಸೀವ್ ಆಗ್ತಾ ಇದೆ ಕ್ಯಾಶು? 80% ಆಫ್ ವರ್ಕ್ ಸರ್ಟಿಫೈಡ್ ರಿಸೀವ್ ಆಗ್ತಾ ಇದೆ. ಲಾಸ್ಟ್ ಪ್ರಾಬ್ಲಮನ್ನು ಏನು ಮಾಡಿದ್ವಿ ಅದೇ ರೀತಿ ಮಾಡಬೇಕು. ಇದನ್ನು ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಆ್ಯಂಡ್ ಕಾಂಟ್ರಾಕ್ಟಿಸ್ ಅಕೌಂಟ್. ಓಕೆ, ಲೆಟ್ಸ್ ಸಿ ದ ಸೊಲ್ಯೂಷನ್. ಸೊ ಸೊಲ್ಯೂಷನ್ ನೋಡಿ, ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st December 2016. ಪರ್ಟಿಕ್ಯುಲರ್ಸು ಕಾಂಟ್ರಾಕ್ಟ್ ಎ, ಕಾಂಟ್ರಾಕ್ಟ್ ಬಿ, ಪರ್ಟಿಕ್ಯುಲರ್ಸ್ ಕಾಂಟ್ರಾಕ್ಟ್ ಎ, ಕಾಂಟ್ರಾಕ್ಟ್ ಬಿ. ಸೊ ಅಟ್ ಎ ಟೈಮ್ ಮಾಡ್ತಾ ಹೋಗೋದು ಇದನ್ನು. ಸೊ ಫಸ್ಟು ಸ್ಟಾರ್ಟಿಂಗ್ ಎಕ್ಸ್ಪೆನ್ಸಸ್ ನೋಡಿ, ಡೆಬಿಟ್ ಸೈಡ್ ಬರ್ತಕ್ಕಂಥ ಎಕ್ಸ್ಪೆನ್ಸಸ್ಸು ಟು ಮೆಟೀರಿಯಲ್ಸ್ ಸೆಂಟ್ ಟು ಸೈಟ್ 1,70,698, 1,46,534. ಸೊ ಕೇರ್ಫುಲ್ ಆಗಿ ಬರ್ಕೊಳ್ಳಿ, ಡಿಜಿಟ್ಸ್ ಇದ್ದಾವೆ, ನಾಟ್ ದ ರೌಂಡ್ ಫಿಗರ್. ಸೊ ನೆಕ್ಸ್ಟು ಟು ಲೇಬರ್ 1,48,750, 1,37,046. ಟು ಪ್ಲ್ಯಾಂಟ್ ಅಂದರೆ ಓಪನಿಂಗು ಪ್ಲ್ಯಾಂಟು 30,000. ನೆಕ್ಸ್ಟು 25,000. ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ 6,334, 5,718. ಟು ಎಸ್ಟಾಬ್ಲಿಷ್ಮೆಂಟ್ charges 8,252, 7,704. Material return to store by material returned to stores 1,098, 1,264. By next work certified uncertified ಇದೆ. by work in progress, WIP ಅಂದರೆ work in progress. work certified
9,000 ಸಾರಿ 3,90,000. ಸೊ ಡೈರೆಕ್ಟ್ ಬರೆದ್ಬಿಡಿ. ಸೊ ನೋ ನೀಡ್ ಆಫ್ ಇನ್ನರ್ ಕಾಲಮ್ ಅಂತ ಹೇಳಿದ್ದೆ. ಸೊ ಇಲ್ಲಿ 2 ಕಾಂಟ್ರಾಕ್ಟ್ಸ್ ಇದಾವಲ್ಲ, ಡೈರೆಕ್ಟ್ ಬರೀತಾ ಹೋಗಿ. 3,90,000 ಎ, 2,90,000 ಬಿ. ನೆಕ್ಸ್ಟು ವರ್ಕ್ ಅನ್ಸರ್ಟಿಫೈಡ್ 9,000 6,000. ನೆಕ್ಸ್ಟು ಬೈ material at site, closing material 3,766, 3,472. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಇದೆ. 2 ಔಟ್ಸ್ಟ್ಯಾಂಡಿಂಗ್ ವೇಜಸ್ 4,800, 4,200. Next to outstanding direct expenses 480, 360. So next value of plant, closing value of plant, closing value of plant 22,000, 19,000. ಸೊ ಎಲ್ಲ ಥಿಂಗ್ಸನ್ನು ಬರ್ಕೊಂಡಿದ್ದಾಯಿತು. ಸೊ ಟೋಟಲ್ ಮಾಡೋಣ. ಸೊ ಟೋಟಲ್ ನೋಡಿ, ಒಂದು ಕಾಂಟ್ರಾಕ್ಟ್ ಎ ಏನಿದೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. ಕಾಂಟ್ರಾಕ್ಟ್ ಎ ಅನ್ನೋದು ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. 4,25,864, 4,25,864. ಸೊ ಇದು ನೋಷನಲ್ ಪ್ರಾಫಿಟ್ ಬರುತ್ತೆ ಬ್ಯಾಲೆನ್ಸು. ಟು ನೋಷನಲ್ ಪ್ರಾಫಿಟ್ ಆರ್ ಡನ್. ಸೊ 56,550. ಸೊ ಕಾಂಟ್ರಾಕ್ಟ್ ಬಿ ಅನ್ನೋದೇನಿದೆ, ಸೊ ಕಾಂಟ್ರಾಕ್ಟ್ ಬಿ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಬರುತ್ತೆ. 3,26,562. ಸೊ ಇದನ್ನೇ ಕ್ರೆಡಿಟ್ ಸೈಡ್ ಬರ್ಕೊಳ್ಳಿ. 3,26,562. ಸೊ ಡೆಬಿಟ್ ಸೈಡ್ ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಬರೋದು ಬೈ ಲಾಸ್ ಬರುತ್ತೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇನ್ ಬ್ರ್ಯಾಕೆಟ್ ಲಾಸ್. ಕಾಂಟ್ರಾಕ್ಟ್ ಬಿ ಅನ್ನೋದು ಎ ಡ್ಯಾಶ್ ಹಾಕಿ, ಬಿ ಏನಾಗುತ್ತೆ ಬ್ಯಾಲೆನ್ಸು ಲಾಸ್ ಬಂದಿದೆ 6,826. ಸೊ ಲಾಸ್ ಬಂತು ಅಂತ ಹೇಳಿದ್ರೆ ಅದನ್ನು ಅಲ್ಲಿಗೆ ಬಿಟ್ಬಿಡ್ತೀವಿ. ನೋ ನೀಡ್ ಆಫ್ ಟ್ರಾನ್ಸ್ಫರಿಂಗ್ ಇಟ್. ಸೊ ನೋಷನಲ್ ಪ್ರಾಫಿಟ್ ಬಂತು, ಬ್ಯಾಲೆನ್ಸ್ ಪ್ರಾಫಿಟ್ ಬಂತು ಅಂತ ಹೇಳಿದ್ರೆ ಅದನ್ನು ಬ್ರಾಡ್ ಡೌನ್ ಮಾಡ್ಕೊಂಬಿಟ್ಟು ಯೂಶ್ವಲ್ ಪ್ರಾಸೆಸ್ ಏನಿದೆ ಅದನ್ನು ಮಾಡಬೇಕು. ಬೈ notional profit brought down 56,550 only for contract A. Okay, so contract B nillo. So ಇದನ್ನೇ ಟೋಟಲ್ ಮಾಡಿಬಿಟ್ಟು 56,550, 56,550. ಸೊ ಯೂಶುವಲ್ ನಾವು P&L ಅಕೌಂಟು ಮತ್ತು ಟು ರಿಸರ್ವ್ಸ್ ಅಕೌಂಟ್. ಸೊ ಇನ್ ಬ್ರ್ಯಾಕೆಟ್ ನೋಟ್. ಸೊ ನೋಟ್ ಮಾಡ್ಕೊಳ್ಳೋಣ ಅಲ್ಲಿ. ವರ್ಕಿಂಗ್ ನೋಟ್, calculation of amount of notional profit to be transferred to P&L account and reserves account. So ಬೇಕಿರ್ತಕ್ಕಂಥ ಇನ್ಫಾರ್ಮೇಷನ್ನು ಕಾಂಟ್ರಾಕ್ಟ್. ಸೊ ಓನ್ಲಿ ಫಾರ್ ಕಾಂಟ್ರಾಕ್ಟ್ ಎ. ಕಾಂಟ್ರಾಕ್ಟ್ ಎಗೆ ಮಾತ್ರ ಮಾಡ್ತಾ ಇದ್ದೀವಿ ಬಿಕಾಸ್ ನೋಷನಲ್ ಪ್ರಾಫಿಟ್ಟು ಕಾಂಟ್ರಾಕ್ಟ್ ಎಗೆ ಮಾತ್ರ ಬಂದಿದ್ದು. ಕಾಂಟ್ರಾಕ್ಟ್ ಪ್ರೈಸ್ ಬಂದುಬಿಟ್ಟು ಕಾಂಟ್ರಾಕ್ಟ್ ಏದು ತೊಗೋಬೇಕು ನೋಡಿ, ಮತ್ತೆ ಡೋಂಟ್ ಕನ್ಫ್ಯೂಸ್
ಕಾಂಟ್ರಾಕ್ಟ್ ಏದು ತೊಗೋಬೇಕು, ಕಾಂಟ್ರಾಕ್ಟ್ ಏ ಮಾಡ್ತಾ ಇದ್ದೀವಲ್ಲ, ಸೊ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಸೊ ಕಾಂಟ್ರಾಕ್ಟ್ ಏ ಬಂದುಬಿಟ್ಟು 5 ಲ್ಯಾಕ್ ಇದೆ ಕಾಂಟ್ರಾಕ್ಟ್ ಪ್ರೈಸು. ನೆಕ್ಸ್ಟು ವರ್ಕು ಸರ್ಟಿಫೈಡು. ಸೊ ಇಲ್ಲೇ ನಿಮಗೆ ಸಿಗುತ್ತೆ ನಿಮ್ಮ ಅಕೌಂಟಲ್ಲೇ ಕಾಂಟ್ರಾಕ್ಟ್ ಏದು ವರ್ಕ್ ಸರ್ಟಿಫೈಡು 3,90,000. ನೆಕ್ಸ್ಟು ಕ್ಯಾಶ್ ರಿಸೀವ್ಡ್ ಬೇಕು. ಸೊ ಕ್ಯಾಶ್ ರಿಸೀವ್ಡ್ ಬಗ್ಗೆ ನೋಡಿ, ನಿಮ್ಮ ಕ್ವಶನಲ್ಲಿ ಏನು ಹೇಳ್ತಿದ್ದಾನೆ. ಸೊ ಕ್ಯಾಶ್ ರಿಸೀವ್ಡ್ ಈಸ್ 80% ಆಫ್ ದ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್ ಅಂತ ಹೇಳ್ತಿದ್ದಾನೆ. ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ, 80% ಆಫ್ ವರ್ಕು ಸರ್ಟಿಫೈಡು. ವರ್ಕ್ ಸರ್ಟಿಫೈಡ್ ಬಂದುಬಿಟ್ಟು 3,90,000. ಸೊ ಇದ್ರದ್ದು 80% ಅಂದರೆ ಯು ವಿಲ್ ಗೆಟ್ 3,12,000 ಆಯಿತು. ಸೊ ಇನ್ನೊಂದು ಇನ್ಫಾರ್ಮೇಷನ್ನು ನೋಷನಲ್ ಪ್ರಾಫಿಟ್, ದಟ್ ಈಸ್ 56,550. ಸೊ ಫಸ್ಟು ಕಾಂಟ್ರಾಕ್ಟ್ ಪ್ರೈಸ್ ಬರೀತೀವಿ. ಕಾಂಟ್ರಾಕ್ಟ್ ಪ್ರೈಸು 5 ಲ್ಯಾಕು. ಸೊ ಇದನ್ನು 3 ಪಾರ್ಟ್ಸ್, 1/4, ಹಾಫು ಮತ್ತು 90%. ಸೊ 1/4 ಬಂದುಬಿಟ್ಟು 1,25,000, ಹಾಫು 2,50,000, 90% 4,50,000 ಆಯಿತು. ಸೊ ಇದನ್ನು ವರ್ಕ್ ಸರ್ಟಿಫೈಡಿಗೆ ಕಂಪೇರ್ ಮಾಡಿ. ಸೊ ವರ್ಕ್ ಸರ್ಟಿಫೈಡ್ ಬಂದುಬಿಟ್ಟು 3,90,000 ಇದೆ. ಯಾವ ರೇಂಜಲ್ಲಿ ಬರುತ್ತೆ ಇಲ್ಲಿ? ಸೊ ಮೋರ್ ದೆನ್ 1/4 ಇದೆ, ಹಾಫ್ಗಿಂತನೂ ಜಾಸ್ತಿ ಇದೆ, 2,50,000 ಮೇಲೆ, ಹೌದಾ? 3,90,000 ಮೋರ್ ದೆನ್ ಹಾಫ್ ಇದೆ, ಬಟ್ ಲೆಸ್ ದೆನ್. ಸೊ ಈ ರೇಂಜಲ್ಲಿ ಬಂತು ಅಂತ ಹೇಳಿದ್ರೆ 2/3 ಆಫ್ ನೋಷನಲ್ ಪ್ರಾಫಿಟ್ ಏನಾಗುತ್ತೆ, P&L ಅಕೌಂಟಿಗೆ ಹೋಗುತ್ತೆ. ಸೊ ದೇರ್ ಫಾರ್ P&L ಅಕೌಂಟ್ 2/3 into notional profit into cash received divided by work certified. 2/3 notional profit to 56,550 into cash received 3,12,000 divided by 3,90,000. ಸೊ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ ಆನ್ಸರ್ 30,160. ಸೊ ರಿಮೈನಿಂಗು ರಿಸರ್ವ್ಸ್ ಅಕೌಂಟಿಗೆ 56,550 30,160 P&Lಗೆ ಹೋಯ್ತು ಅಂದರೆ ರಿಮೈನಿಂಗ್ 26,390 ರಿಸರ್ವ್ಸ್ ಅಕೌಂಟಿಗೆ ಹೋಗುತ್ತೆ. ಸೊ ನಿಮ್ಮ ಅಕೌಂಟಲ್ಲಿ ಬರ್ಕೊಳ್ಳಿ. ಸೊ ಹಿಯರ್ 30,160, 26,390. ಸೊ ಇದು ನಿಲ್ಲು, ಕಾಂಟ್ರಾಕ್ಟ್ ಬಿ ನಿಲ್ಲು. ಸೊ ಕಾಂಟ್ರಾಕ್ಟ್ ಈಸ್ ಅಕೌಂಟ್ ಅಂತ ಹಾಕಬೇಕಿಲ್ಲಿ. ಸೊ ಕಾಂಟ್ರಾಕ್ಟ್ ಈಸ್ ಅಕೌಂಟ್ ಅಂತ ಹೇಳಿದಾಗ ಅಟ್ ಎ ಟೈಮ್ ಇಲ್ಲಿ 2 ಕಾಂಟ್ರಾಕ್ಟ್ಸಿಗೂ ಮಾಡ್ತೀವಿ. ಸೊ ಫಸ್ಟು ಕಾಂಟ್ರಾಕ್ಟರ್ ಇಲ್ಲಿ ಕಾಂಟ್ರಾಕ್ಟಿ ಕಡೆಯಿಂದ ಕ್ಯಾಶನ್ನು ರಿಸೀವ್ ಮಾಡ್ತಾ ಇದ್ದಾನೆ. ಸೊ ಎಂಟ್ರಿ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕಾಂಟ್ರಾಕ್ಟೀಸ್ ಅಕೌಂಟ್. ಸೊ ಕಾಂಟ್ರಾಕ್ಟಿ ಅಕೌಂಟ್ ಮಾಡ್ತಿದ್ದೀವಿ. ಸೊ ಬೈ ಕ್ಯಾಶ್, ಫಸ್ಟ್ ಎಂಟ್ರಿ ಬೈ ಕ್ಯಾಶ್ ಅಕೌಂಟು. ಸೊ ಕಾಂಟ್ರಾಕ್ಟ್ ಎಯಲ್ಲಿ ಎಷ್ಟು ರಿಸೀವ್ ಮಾಡಿದೆ, 3,12,000. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಬಟ್ ಕಾಂಟ್ರಾಕ್ಟ್ ಬಿಗೆ ಎಷ್ಟು ರಿಸೀವ್ ಮಾಡ್ತಿದ್ದಾನೆ ಅನ್ನೋದನ್ನು ಕೊಟ್ಟಿಲ್ಲ ಅಲ್ಲೇ ಡೈರೆಕ್ಟಾಗಿ. ಸೊ ಇದನ್ನು ಕೂಡ ಮಾಡ್ಕೊಳ್ಳೋಣ. 80% ಆಫ್ ವರ್ಕ್ ಸರ್ಟಿಫೈಡ್ ಮಾಡ್ಕೋಬೇಕು. ಸೊ ಕಾಂಟ್ರಾಕ್ಟ್ ಬಿ ವರ್ಕ್ ಸರ್ಟಿಫೈಡ್ ಬಂದುಬಿಟ್ಟು 4 ಲ್ಯಾಕ್ ಇದೆ. ಸೊ 4 ಲ್ಯಾಕ್ 80% ಮಾಡಿದ್ರೆ ಯು ವಿಲ್ ಗೆಟ್ 3,20,000. ಸೊ ಇಲ್ಲಿ 3,20,000. ಸೊ ಟೋಟಲು 3,12,000, 3,20,000, 3 lakh total 12,000, 3,20,000,
So 3,12,000 and 3,20,000 to balance, carried down by balance, brought down 3,12,000, 3,20,000. that's it. ಸೊ ಇಲ್ಲಿ ನೋಡಿ, ಈ ಕಾಂಟ್ರಾಕ್ಟೀಸ್ ಅಕೌಂಟ್ ಏನಿದೆ, ದಿಸ್ ಈಸ್ ಫಾರ್ ಎವ್ರಿ ಪ್ರಾಬ್ಲಮ್ ಇದು ಬರುತ್ತೆ. ಓನ್ಲಿ ವರ್ಕ್ ಕಂಪ್ಲೀಟೆಡ್ ಅಂತ ಹೇಳಿದಾಗ ಜಸ್ಟು ಎಂಟ್ರೀಸು ಚೇಂಜ್ ಆಗ್ತವೆ. ಸೊ ಲಾಸ್ಟ್ ವಿಡಿಯೋನಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟಿ ಅಕೌಂಟು. ಬಟ್ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಇದೇ ಒಂದು ಕಾಂಟ್ರಾಕ್ಟಿ ಅಕೌಂಟ್ ಫಾರ್ಮೆಟು ರಿಪೀಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.